ಐಸಿಸಿ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮುಂದೆ ಬರಲಿರುವ ಏಕದಿನ ವಿಶ್ವಕಪ್ ಹಾಗೂ ಟಿ20 ವಿಶ್ವಕಪ್ ಮಾದರಿಯ ಪುರುಷರ ಟೂರ್ನಿಗಳಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆಗಳನ್ನು ತರಲು ಮುಂದಾಗಿದೆ. ಹೌದು, ಪುರುಷರ ಮಾದರಿಯ ಪ್ರಮುಖ ಟೂರ್ನಿಗಳಾದ 2027ರ ಏಕದಿನ ವರ್ಲ್ಡ್ ಕಪ್ ಮತ್ತು 2028ರ ಟಿ20 ವಿಶ್ವಕಪ್ ಮಾದರಿಯಲ್ಲಿ ಮಹತ್ತರ ಬದಲಾವಣೆಗಳನ್ನು ತರುವುದಕ್ಕೆ ಅನುಮೋದನೆ ಸಿಕ್ಕಿದೆ. ಹೌದು, ಸ್ಕಾಟ್ಲೆಂಡ್ನ ಎಡಿನ್ಬರ್ಗ್ನಲ್ಲಿ ಐಸಿಸಿ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು. ಈ ಸಭೆಯಲ್ಲೇ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹೊಸ ಮಾದರಿಯ ಉದ್ದೇಶಿತ ಪಂದ್ಯಗಳನ್ನು ಇನ್ನಷ್ಟು ಕಾಂಪಿಟೇಟಿವ್ ಆಗಿಸಲು ಮತ್ತು ಪ್ರತಿ ಮ್ಯಾಚ್ಗೂ ಹೆಚ್ಚಿನ ಮಹತ್ವವನ್ನು ಕೊಡುವುದಕ್ಕೆ ಆಟಗಾರರು ಮತ್ತು ಫ್ಯಾನ್ಸ್ಗೆ ಉತ್ತಮ ಅನುಭವವನ್ನು ನೀಡುವ ಉದ್ದೇಶದಿಂದ ಐಸಿಸಿ ಈ ನಿರ್ಧಾರವನ್ನು ಮಾಡಿದೆ. ಹಾಗಿದ್ರೆ ಏನ ಬದಲಾವಣೆಗಳು ಅನ್ನೋದನ್ನೇ ನೋಡ್ತಾ ಹೋಗೋಣ. 2027ರ ಐಸಿಸಿ ಏಕದಿನ ವಿಶ್ವಕಪ್ಗೆ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ ಆತಿಥ್ಯವನ್ನು ವಹಿಸಿವೆ. ಟೂರ್ನಿಯಲ್ಲಿ 14 ತಂಡಗಳು ಭಾಗಿಯಾಗಲಿದ್ದು ಹೊಸ 3 ಹಂತದ ಮಾದರಿಯನ್ನ ಪರಿಚಯಿಸಲಾಗಿದೆ. ಮೊದಲ ಹಂತ ವಿಶ್ವಕಪ್ ಟೂರ್ನಿಗೆ ಅರ್ಹತೆ ಪಡೆದ 14 ಟೀಮ್ಗಳಲ್ಲಿ ಕೊನೆಯ 3 ಸ್ಥಾನದಲ್ಲಿರುವ ತಂಡಗಳು ಪರಸ್ಪರ ರೌಂಡ್ ರಾಬಿನ್ ಮಾದರಿಯಲ್ಲಿ ಆಡುತ್ತವೆ. ಈ ಸ್ಟೇಜ್ನಲ್ಲಿ ಅಗ್ರಸ್ಥಾನ ಪಡೆಯುವ ತಂಡ ಮುಂದಿನ ಸುತ್ತಿಗೆ ಎಂಟ್ರಿಯನ್ನ ಪಡೆದುಕೊಳ್ಳಲಿದೆ. ಇನ್ನು ಎರಡನೇ ಹಂತ ಉಳಿದ 12 ಟೀಮ್ಗಳನ್ನು ತಲಾ 6 ಟೀಮ್ಗಳ 2 ಗ್ರೂಪ್ಸ್ ಆಗಿ ವಿಭಾಗ ಮಾಡಲಾಗುತ್ತೆ. ಪ್ರತಿ ಗುಂಪಿನಲ್ಲಿ ರೌಂಡ್ ರಾಬಿನ್ ಮಾದರಿಯಲ್ಲಿ ಪಂದ್ಯಗಳು ನಡೆಯಲಿದ್ದು ಎರಡೂ ಗುಂಪುಗಳಿಂದ ಮೊದಲ 3 ತಂಡಗಳು ಮತ್ತು ಎರಡೂ ಗುಂಪುಗಳ 4ನೇ ಸ್ಥಾನದಲ್ಲಿರುವ ತಂಡಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಒಂದು ತಂಡ ಸೇರಿ ಒಟ್ಟು 7 ತಂಡಗಳು ಸೂಪರ್ 7 ಹಂತಕ್ಕೆ ಪ್ರವೇಶ ಪಡೆಯಲಿವೆ. ಮೂರನೇ ಹಂತ ಸೂಪರ್ 7 ಹಂತದಲ್ಲಿ 7 ತಂಡಗಳು ಪರಸ್ಪರ ರೌಂಡ್ ರಾಬಿನ್ ಮಾದರಿಯಲ್ಲಿ ಆಟ ಆಡುತ್ತವೆ. ಅಗ್ರ 4 ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ಕೊಡಲಿವೆ. ಮೊದಲ ಸ್ಥಾನ ಪಡೆಯುವ ತಂಡ 4ನೇ ಸ್ಥಾನದಲ್ಲಿರುವ ತಂಡವನ್ನು ಎದುರಿಸಲಿದೆ. ಆಗ 2ನೇ ಮತ್ತು 3ನೇ ಸ್ಥಾನದಲ್ಲಿರುವ ತಂಡಗಳು ಇನ್ನೊಂದು ಸೆಮಿಫೈನಲ್ನಲ್ಲಿ ಎದುರಾಗುತ್ತವೆ. ಇನ್ನು 2028ರ ಐಸಿಸಿ ಟಿ20 ವಿಶ್ವಕಪ್ಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಜಂಟಿಯಾಗಿ ಆತಿಥ್ಯ ವಹಿಸಲಿವೆ. ಟೂರ್ನಿಯಲ್ಲಿ 20 ತಂಡಗಳೇ ಮುಂದುವರೆದರೂ ಸ್ಪರ್ಧೆಯ ಮಾದರಿಯಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ. 20 ತಂಡಗಳನ್ನು 5 ಗುಂಪುಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಪ್ರತಿ ಗುಂಪಿನಲ್ಲಿ 4 ತಂಡಗಳಿರಲಿದ್ದು ಪ್ರತಿ ಗುಂಪಿನ ಅಗ್ರ 2 ತಂಡಗಳು ಸೂಪರ್ 10 ಹಂತಕ್ಕೆ ಅರ್ಹತೆ ಪಡೆಯುತ್ತವೆ. 2026ರ ವಿಶ್ವಕಪ್ ಟೂರ್ನಿಯಲ್ಲಿ 20 ತಂಡಗಳನ್ನು ತಲಾ 5 ತಂಡಗಳಂತೆ 4 ಗುಂಪುಗಳನ್ನಾಗಿ ವಿಭಾಗಿಸಲಾಗಿತ್ತು. ಒಟ್ಟು 10 ತಂಡಗಳನ್ನು ತಲಾ 5 ತಂಡಗಳ 2 ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ. ಪ್ರತಿ ಗುಂಪಿನ ಅಗ್ರಸ್ಥಾನ ಪಡೆದ ತಂಡಗಳು ನೇರವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಡಲಿವೆ. ಇನ್ನುಳಿದಂತೆ 2 ಸೆಮಿಫೈನಲ್ ಸ್ಥಾನಗಳಿಗಾಗಿ ಹೊಸದಾಗಿ ಎಲಿಮಿನೇಟರ್ ಪಂದ್ಯಗಳನ್ನು ಪರಿಚಯಿಸಲಾಗಿದೆ. ಒಂದು ಗುಂಪಿನ 2ನೇ ಸ್ಥಾನ ಪಡೆದ ತಂಡ ಮತ್ತೊಂದು ಗುಂಪಿನ 3ನೇ ಸ್ಥಾನ ಪಡೆದ ತಂಡವನ್ನು ಎದುರಿಸಲಿದ್ದು ಈ ಎರಡೂ ಪಂದ್ಯಗಳ ವಿಜೇತರು ಸೆಮಿಫೈನಲ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳ ಮಾದರಿ ಹಿಂದಿನಂತೆಯೇ ಕಂಟಿನ್ಯೂ ಆಗುತ್ತೆ.